ನಾವೆಲ್ಲರೂ ಸಂಜೆ ಹೊತ್ತು ಟಿವಿ ಮುಂದೆ ಕುಳಿತಾಗಲೂ ಅಥವಾ ಸ್ನೇಹಿತರೊಂದಿಗೆ ಹರಟೆ ಹೊಡೆಯುವಾಗಲೂ ಒಂದು ಪ್ಯಾಕೆಟ್ ಆಲೂಗಡ್ಡೆ ಚಿಪ್ಸ್ ತಿನ್ನಲು ಇಷ್ಟಪಡ್ತೇವೆ. ಆದರೆ ಜಗತ್ತಿನ ಈ ಅತ್ಯಂತ ಜನಪ್ರಿಯ ಕುರುಕುಲು ತಿಂಡಿ ಹುಟ್ಟಿದ್ದು ಹಸಿವಿನಿಂದಲ್ಲ, ಬದಲಿಗೆ ಒಬ್ಬ ಬಾಣಸಿಗನಿಗೆ ಬಂದ ಸಿಟ್ಟಿನಿಂದ ಎಂದರೆ ನೀವು ನಂಬ್ತೀರಾ? ಹೌದು, ಒಂದು ಸೇಡಿನ ಅಡುಗೆ ಇಷ್ಟೊಂದು ದೊಡ್ಡ ಉದ್ಯಮವಾಗಿ ಬೆಳೆಯುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಆ ರೋಚಕ ಇತಿಹಾಸವನ್ನು ಇಲ್ಲಿ ನೋಡ್ಕೊಂಬರೋಣ. ಕಾಲಚಕ್ರವನ್ನು 170 ವರ್ಷಗಳಷ್ಟು ಹಿಂದಕ್ಕೆ ತಿರುಗಿಸಿದರೆ ನಾವು ಅಮೆರಿಕದ ನ್ಯೂಯಾರ್ಕ್ ರಾಜ್ಯದ ಸರಟೋಗಾ ಸ್ಪ್ರಿಂಗ್ಸ್ ಎಂಬ ಸುಂದರ ಪ್ರವಾಸಿ ತಾಣಕ್ಕೆ ತಲುಪ್ತೇವೆ. ಅಲ್ಲಿ ಮೂನ್ಸ್ ಲೇಕ್ ಹೌಸ್ ಎಂಬ ಹೆಸರಾಂತ ರೆಸ್ಟೋರೆಂಟ್ಸ್ ಇತ್ತು. ಶ್ರೀಮಂತರು ಮತ್ತು ಗಣ್ಯರು ಅಲ್ಲಿಗೆ ಭೇಟಿ ನೀಡ್ತಾ ಇದ್ರು. ಆ ರೆಸ್ಟೋರೆಂಟ್ನಲ್ಲಿ ಜಾರ್ಜ್ ಕ್ರಮ್ ಎಂಬ ಅತ್ಯಂತ ನೈಪುಣ್ಯವುಳ್ಳ ಬಾಣಸಿಗ ಕೆಲಸ ಮಾಡ್ತಾ ಇದ್ದ. ಆತ ತನ್ನ ರುಚಿಕರವಾದ ಅಡುಗೆಗೆ ಹೆಸರಾಗಿದ್ದರೂ ಕೊಂಚ ಹಠಮಾರಿ ಮತ್ತು ಸ್ವಾಭಿಮಾನಿ ಸ್ವಭಾವದವನಾಗಿದ್ದ. ಒಂದು ದಿನ ರೆಸ್ಟೋರೆಂಟ್ಗೆ ಒಬ್ಬ ಗಣ್ಯ ಗ್ರಾಹಕ ಬಂದಿದ್ದ. ಕೆಲವು ದಾಖಲೆಗಳ ಪ್ರಕಾರ ಆತ ರೈಲ್ವೆ ಉದ್ಯಮಿ ಕಾರ್ನೆಲಿಯಸ್ ವ್ಯಾಂಡರ್ ಬ್ಲಿಟ್ ಎಂದು ಹೇಳಲಾಗುತ್ತೆ. ಆತ ತನಗೆ ಫ್ರೆಂಚ್ ಫ್ರೈಸ್ ಬೇಕೆಂದು ಆರ್ಡರ್ ಮಾಡ್ತಾನೆ. ಜಾರ್ಜ್ ಕ್ರಮ್ ಅಂದಿನ ಶೈಲಿಯಂತೆ ಆಲೂಗಡ್ಡೆಯನ್ನು ಸ್ವಲ್ಪ ದಪ್ಪವಾಗಿ ಹಚ್ಚಿ ಎಣ್ಣೆಯನ್ನು ಕರೆದು ಆತನಿಗೆ ಬಡಿಸ್ತಾನೆ. ಆದರೆ ಆ ಗ್ರಾಹಕ ಮಾತ್ರ ತುಂಬ ವಿಚಿತ್ರವಾಗಿದ್ದ. ಆ ಫ್ರೈಸ್ ತಿಂದವನೇ ಮುಖ ಸಿಂಡರಿಸಿ, ಇದು ತುಂಬ ದಪ್ಪವಾಗಿದೆ, ಮೃದುವಾಗಿದೆ, ಸರಿಯಾಗಿ ಬೆಂದಿಲ್ಲ ಎಂದು ಹೇಳಿ ವಾಪಸ್ ಕಳಿಸ್ತಾನೆ. ಜಾರ್ಜ್ ಕ್ರಮ್ ಸಮಾಧಾನದಿಂದಲೇ ಎರಡನೇ ಬಾರಿ ಸ್ವಲ್ಪ ತೆಳ್ಳಗೆ ಹಚ್ಚಿ ಕರೆದು ತರ್ತಾನೆ. ಗ್ರಾಹಕ ಮತ್ತೆ ತಕರಾರು ತೆಗಿತಾನೆ. ಇನ್ನೂ ದಪ್ಪಾಗಿದೆ, ನನಗೆ ಸರಿಯಾದ ಫ್ರೆಂಚ್ ಫ್ರೈಸ್ ಬೇಕು ಎಂದು ಹಠ ಹಿಡಿತಾನೆ. ಮೂರನೇ ಬಾರಿಯೂ ಇದೇ ಕತೆ ಪುನರಾವರ್ತನೆಯಾದಾಗ ಜಾರ್ಜ್ ಕ್ರಮ್ಗೆ ಸಿಟ್ಟು ನೆತ್ತಿಗೇರುತ್ತೆ. ಸರಿ, ಈತನಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ನಿರ್ಧಾರ ಕೂಡ ಮಾಡ್ತಾನೆ. ಕ್ರಮ್ ಆಲೂಗಡ್ಡೆಯನ್ನು ತೆಗೆದುಕೊಂಡು ತನ್ನ ಚಾಕುವಿನಿಂದ ಎಷ್ಟು ಸಾಧ್ಯವೋ ಅಷ್ಟು ತೆಳ್ಳಗೆ, ಅಂದರೆ ಕಾಗದದಷ್ಟು ತೆಳ್ಳಗೆ ಹಚ್ಚಿದ್ದ. ಆ ತೆಳುವಾದ ಚೂರುಗಳನ್ನು ಕುದಿಯುವಾಗ ಎಣ್ಣೆಯಲ್ಲಿ ಹಾಕಿ ಅವು ಕಟುಂ ಕುಟುಂ ಎಂದು ಗಟ್ಟಿಯಾಗುವವರೆಗೆ ಕರೀತಾನೆ. ಅಷ್ಟೇ ಅಲ್ಲದೆ ಆ ಗ್ರಾಹಕನಿಗೆ ಉಪ್ಪು ಜಾಸ್ತಿಯಾಗಲಿ ಎಂಬ ಕಿಡಿಗೇಡಿತನದಿಂದ ಅದರ ಮೇಲೆ ಬೇಕಾದಷ್ಟು ಉಪ್ಪನ್ನು ಸುರಿದು ಟೇಬಲ್ ಮೇಲೆ ಇಡ್ತಾನೆ. ಜಾರ್ಜ್ ಕ್ರಮ್ ಅಂದುಕೊಂಡಿದ್ದು ಏನೆಂದರೆ, ಇಷ್ಟು ಗಟ್ಟಿಯಾದ ಉಪ್ಪಾದ ತೆಳು ಚೂರುಗಳನ್ನು ಕಚ್ಚಲು ಸಾಧ್ಯವಾಗದೆ ಆ ಗ್ರಾಹಕ ದೂರು ನೀಡ್ತಾನೆ, ಆಗ ಆತನನ್ನು ಹೊರಗೆ ಕಳಿಸಬಹುದು ಎಂದು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಆ ಗ್ರಾಹಕ ಒಂದು ಚೂರನ್ನು ಬಾಯಿಗೆ ಹಾಕಿದಾಗ ಉಂಟಾದ ಆ ಕ್ರಂಚ್ ಶಬ್ದ ಮತ್ತು ರುಚಿ ಅವನನ್ನು ಮಂತ್ರಮುಗ್ಧಗೊಳಿಸುತ್ತೆ. ಆತ ಸಂತೋಷದಿಂದ, ಅದ್ಭುತ, ಇದೇ ನನಗೆ ಬೇಕಾಗಿದ್ದು ಎಂದು ಕೂಗಾಡಿ ಆ ಎಲ್ಲ ಚಿಪ್ಸ್ಗಳನ್ನು ಕ್ಷಣಾರ್ಧದಲ್ಲಿ ಖಾಲಿ ಮಾಡ್ತಾನೆ. ಒಬ್ಬ ಬಾಣಸಿಗ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳಲು ಮಾಡಿದ ಈ ಪ್ರಯೋಗವೇ ಇಂದು ನಾವು ತಿನ್ನುವ ಪೊಟ್ಯಾಟೊ ಚಿಪ್ಸ್. ಇದಾದ ಕೆಲವೇ ದಿನಗಳಲ್ಲಿ ಈ ಹೊಸ ತಿಂಡಿ ಸರಟೋಗಾ ಚಿಪ್ಸ್ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯುತ್ತೆ. ಜಾರ್ಜ್ ಕ್ರಮ್ ತನ್ನದೇ ಆದ ಕ್ರಮ್ಸ್ ಹೌಸ್ ಎಂಬ ಹೋಟೆಲ್ ತೆರೆದು ಪ್ರತಿ ಟೇಬಲ್ ಮೇಲೂ ಒಂದು ಬುಟ್ಟಿ ಚಿಪ್ಸ್ ಇಡಲು ಶುರು ಮಾಡ್ತಾನೆ. ಆದರೆ ಇಲ್ಲೊಂದು ಕಹಿ ಸತ್ಯವಿದೆ. ಜಾರ್ಜ್ ಕ್ರಮ್ ಒಬ್ಬ ಅಮೆರಿಕನ್ ಸಂಕುಲಕ್ಕೆ ಸೇರಿದವನಾಗಿದ್ದರಿಂದ ಅಂದಿನ ಕಾಲದ ಜನಾಂಗೀಯ ತಾರತಮ್ಯದ ಕಾನೂನುಗಳ ಕಾರಣ ಆತನಿಗೆ ಈ ಆವಿಷ್ಕಾರದ ಪೇಟೆಂಟ್ ಅಥವಾ ಹಕ್ಕುಸ್ವಾಮ್ಯ ಪಡೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಆತ ಇಷ್ಟೊಂದು ದೊಡ್ಡ ಆವಿಷ್ಕಾರ ಮಾಡಿಯೂ ಆರ್ಥಿಕವಾಗಿ ಅಷ್ಟೊಂದು ಶ್ರೀಮಂತನಾಗಲು ಸಾಧ್ಯವಾಗಲಿಲ್ಲ. ಆರಂಭದಲ್ಲಿ ಚಿಪ್ಸ್ ಕೇವಲ ಹೋಟೆಲ್ಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವುದು ಕಷ್ಟವಾಗಿತ್ತು. ಯಾಕಂದರೆ ಗಾಳಿಯ ಸಂಪರ್ಕಕ್ಕೆ ಬಂದರೆ ಅದು ಬೇಗನೆ ಮೆತ್ತಗಾಗ್ತಾ ಇತ್ತು. 1920ರಲ್ಲಿ ಲಾರಾ ಸ್ಕಡ್ಡರ್ ಎಂಬ ಮಹಿಳೆ ವ್ಯಾಕ್ಸ್ ಪೇಪರ್ ಬ್ಯಾಗನ್ನು ಕಂಡುಹಿಡಿತಾರೆ. ಇದು ಚಿಪ್ಸನ್ನು ದೀರ್ಘಕಾಲ ತಾಜಾವಾಗಿಡಲು ಸಹಾಯ ಮಾಡುತ್ತೆ. ನಂತರ ಹರ್ಮನ್ ಲೇ ಎಂಬುವವರು ಲಾರಿಗಳಲ್ಲಿ ಊರೂರು ಚಿಪ್ಸ್ ಮಾರಾಟ ಮಾಡುವ ಮೂಲಕ ಲೇಸ್ ಚಿಪ್ಸ್ ಎಂಬ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ತಾರೆ. ಇತಿಹಾಸದಲ್ಲಿ ಯಾವುದೇ ಸಂಶೋಧನೆಯಾದರೂ ಕೂಡ ಅದರ ಹಿಂದೆ ಹಲವು ವಾದಗಳಿರ್ತವೆ. ಕೆಲವರು ಜಾರ್ಜ್ ಕ್ರಮ್ ಅವರ ಸಹೋದರಿ ಕೇಟ್ ವಿಕ್ಸ್ ಆಕಸ್ಮಿಕವಾಗಿ ಆಲೂಗಡ್ಡೆ ಚೂರನ್ನು ಎಣ್ಣೆಗೆ ಬೀಳಿಸಿದಾಗ ಅದು ಚಿಪ್ಸ್ ಆಯಿತು ಎಂದು ಹೇಳ್ತಾರೆ. ಇನ್ನು ಕೆಲವರು 1817ರಲ್ಲಿ ಬ್ರಿಟನ್ನ ದ ಕುಕ್ಸ್ ಒರಾಕಲ್ ಎಂಬ ಪುಸ್ತಕದಲ್ಲಿ ಆಲೂಗಡ್ಡೆಯನ್ನು ತೆಳ್ಳಗೆ ಕರೆಯುವ ರೆಸಿಪಿ ಇತ್ತು ಎಂದು ವಾದ ಮಾಡ್ತಾರೆ. ಆದರೆ ಜಾಗತಿಕವಾಗಿ ಈ ಕುರುಕಲು ತಿಂಡಿ ಜನಪ್ರಿಯವಾಗಲು ಕಾರಣ ಮಾತ್ರ ಜಾರ್ಜ್ ಕ್ರಮ್ ಅವರ ಆ ಒಂದು ಸಿಟ್ಟಿನ ಸಂಜೆ ಎಂಬುದು ಸಾರ್ವಕಾಲಿಕ ಸತ್ಯ. ಇಂದು ಜಗತ್ತಿನಾದ್ಯಂತ ಸಾವಿರಾರು ಕಂಪನಿಗಳು ಲಕ್ಷಾಂತರ ಟನ್ ಆಲೂಗಡ್ಡೆ ಚಿಪ್ಸ್ ತಯಾರಿಸ್ತವೆ. ಮಸಾಲಾ, ಪನ್ನೀರ್, ಟೊಮೊಟೊ, ಹೀಗೆ ನೂರಾರು ಫ್ಲೇವರ್ಗಳಲ್ಲಿ ಇದು ನಮಗೆ ಸಿಗುತ್ತೆ. ಆದರೆ ಈ ಪ್ರತಿಯೊಂದು ಚಿಪ್ಸ್ ಪ್ಯಾಕೆಟ್ನ ಹಿಂದೆಯೂ ಒಬ್ಬ ಬಾಣಸಿಗನ ಪ್ರತಿಭೆ, ಒಬ್ಬ ಗ್ರಾಹಕನ ಹಠ ಮತ್ತು ಒಂದು ರೋಚಕ ಸೇಡಿನ ಕಥೆ ಇದೆ. ಜಾರ್ಜ್ ಕ್ರಮ್ ಅಂದು ತಾಳ್ಮೆ ಕಳೆದುಕೊಳ್ಳದೆ ಹೋಗಿದ್ರೆ ಬಹುಶಃ ಇಂದು ನಮಗೆ ಈ ಅದ್ಭುತವಾದ ಕುರುಕಲು ತಿಂಡಿ ಸಿಗುತ್ತಿರಲಿಲ್ಲವೇನೋ. ಅದಕ್ಕೆ ಹೇಳುವುದು, ಕೆಲವೊಮ್ಮೆ ಜೀವನದಲ್ಲಿ ನಡೆಯುವ ಅನಿರೀಕ್ಷಿತ ಕಿರಿಕಿರಿಗಳು ಕೂಡ ಹೊಸ ಇತಿಹಾಸವನ್ನೇ ಸೃಷ್ಟಿಸುತ್ತವೆ. ಬಾಯ್.